ಕೈಯಲ್ಲಿ ಹೆಡ್ಸೆಟ್ ಹಿಡಿದು ಪಟ್ ಅಂತ ಮೈಕ್ ಆನ್ ಮಾಡಿಕೊಂಡು ಪಟಪಟ ಅಂತ ಮಾತನಾಡ್ತಿರೋ ಈ ಚೆಂದುಳ್ಳಿ ಚೆಲುವೆ ಆರ್ಜೆ ವಿಜಯ. ರಾಜ್ಯದ ಇಡೀ ಕಮ್ಯುನಿಟಿ ರೇಡಿಯೋ ಫೀಲ್ಡ್ನಲ್ಲಿ ಮೋಸ್ಟ್ ಸೀನಿಯರ್ ಆರ್ಜೆ. ಇವತ್ತು ಒಂದು ವಿಶೇಷ ದಿನ ಸ್ನೇಹಿತರೆ, ನಿಮಗೋಸ್ಕರ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೀವಿ. ಯಾವುದಪ್ಪ ಅದು ವಿಶೇಷ ದಿನ ಅಂತ ಅನ್ಕೊಂತಿದ್ದೀರಾ? ಇವತ್ತು ಮಾರ್ಚ್ 8, ಇವತ್ತು ಮಹಿಳಾ ದಿನಾಚರಣೆ. ಬೆಂಗಳೂರಿನ ಮೊದಲ ಕಮ್ಯುನಿಟಿ ರೇಡಿಯೋ ಆಕ್ಟಿವ್ನಲ್ಲಿ 11 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಕೋಲಾರದ ಈ ಹೆಣ್ಣು ಮಗಳು ಬೆಂಗಳೂರು ಎಂಬ ಮಾಯಾನಗರಿಗೆ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ. ತಮ್ಮ ಸಾಮಾಜಿಕ ಸಾಮುದಾಯಿಕ ಕೆಲಸಗಳ ಮೂಲಕ ಹೆಸರು ಮಾಡಿದ್ದಾರೆ. ತಮ್ಮ ಕುಟುಂಬದ ಜವಾಬ್ದಾರಿಯೂ ಇವರ ಮೇಲಿದೆ. ಮಹಿಳೆ ಮಾತು ಸಮಾಜದ ಮೇಲೆ ಹಾಗೂ ಇವರನ್ನ ಆಲಿಸುವ ಕೇಳುಗರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಬದಲಾವಣೆ ಹೇಗೆ ಆಗುತ್ತೆ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಇದಕ್ಕಿಂತ ಮುಂಚೆ ನಾನು ನನ್ನ ವಿಲೇಜ್ ಆಗಿರ್ತಕ್ಕಂಥ ಬೂದಿಕೋಟೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆವಾಗ ನನಗೆ ಬೆಂಗಳೂರು ಬಗ್ಗೆನೇ ಗೊತ್ತಿರಲಿಲ್ಲ, ಬೆಂಗಳೂರು ಕೂಡ ನಾನು ನೋಡಿದ್ದಿಲ್ಲ. ಆದರೆ ನಾನು ಬೆಂಗಳೂರಿಗೆ ಬಂದಾಗೂ ಕೂಡ ನಾನು ತುಂಬ ಭಯ ಪಟ್ಕೊಂಡ್ಬಂದೆ. ಜೈನ್ ಕಾಲೇಜಲ್ಲಿ ಕೆಲಸ, ಆಮೇಲೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕು, ಈ ಥರದ್ದೆಲ್ಲ ಭಯ ಪಟ್ಕೊಂಡ್ಬಂದೆ. ಆದರೆ ಇಲ್ಲಿ ಬಂದಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು. ನನ್ನ ಕೆಲಸದಲ್ಲಿ ಇರ್ಬೋದು ಎಲ್ಲನೂ. ಯಾವುದೇ ಒಂದು ಹುಡುಗಿ ಏನಾದರೂ ಒಂದು ಕೆಲಸದಲ್ಲಿ ಇದ್ದಾಳೆ ಅಂತಂದರೆ ಅವಳಿಗೆ ಒಂದು ಗೌರವ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಅದ್ರ ಜೊತೆಗೆ ಗಂಡನ ಜೊತೆ ಅವಳು ಕೂಡ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ರೆ, ಬೆಂಗಳೂರಲ್ಲಿ ಎಲ್ರಿಗೂ ಗೊತ್ತಿರೋ ರೀತಿಯೇ ಸ್ವಲ್ಪ ಕಷ್ಟದ ಜೀವನನೇ. ಒಬ್ಬರು ಕೆಲಸ ಮಾಡಿದ್ರೆ ಜೀವನ ಸಾಗಿಸೋಕ್ಕಾಗಲ್ಲ, ಇಬ್ಬರು ಕೆಲಸ ಮಾಡ್ತಿದ್ರೆ ಅವರ ಜೀವನ ಕೂಡ ತುಂಬ ಚೆನ್ನಾಗಿ ಸಾಗುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಕೆಲಸ ಬಹಳ ಮುಖ್ಯ. ಅದರಲ್ಲೂ ಮಹಿಳೆಯರಂತೂ ಈಗ ತುಂಬ ಜನ ಮಹಿಳೆಯರು, ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ವಿ, ಅಷ್ಟೊಂದು ಮಹಿಳೆಯರು ಕೆಲಸ ಮಾಡೋದನ್ನು ನೋಡ್ತಿರ್ಲಿಲ್ಲ. ಆದರೆ ಈಗ ಪ್ರತಿಯೊಬ್ಬ ಮಹಿಳೆಯೂ ಕೆಲಸ ಮಾಡಿ ಅವರು ಸ್ವಾವಲಂಬಿಗಳಾಗಿ ಬದುಕ್ತಿದ್ದಾರೆ. ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿರಲಿಲ್ಲ ಬ್ಯಾಂಗ್ಳೂರಿಗೆ ಬಂದು ನಾನು ಇಲ್ಲಿ ಬದುಕ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ನನ್ನ ಕನ್ಸು ಅಂದ್ಕೊಂಡಿರಲಿಲ್ಲ. ಆದರೆ ನಾನು ಒಂದು ಹೆಜ್ಜೆ ಮುಂದಿಟ್ಟಿದ್ದು ಅಂತಂದರೆ ನನ್ನ ಕಮ್ಯುನಿಟಿ ರೇಡಿಯೋಗೆ ಫಸ್ಟ್ ಸೇರಿದ್ದು, ಅದೇ ನನ್ನ ಲೈಫನ್ನು ತುಂಬ ಬದಲಾವಣೆ ಮಾಡ್ತು. ಅದರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದು ರೇಡಿಯೋ ಆ್ಯಕ್ಟಿವ್ನಲ್ಲಿ ಒಂದು ಕೆಲಸ ಮಾಡೋದಕ್ಕೆ ನನಗೆ ಅದೇ ದಾರಿ ಆಯಿತು ಅಂತ ಹೇಳ್ಬೋದು. ಈಗ ನಾನು ಯಾರ ಮೇಲೂ ಅವಲಂಬಿಯಾಗಿ ಬದುಕ್ತಿಲ್ಲ, ನಾನು ಸ್ವಾವಲಂಬಿಯಾಗಿಯೇ ಬದುಕ್ತಿದ್ದೀನಿ. ಈಗ ನಾನು ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿ ನನ್ನ ದುಡ್ಡಿಂದನೇ ನಾನು ಬದುಕ್ತಿದ್ದೀನಿ. ಮತ್ತು ನನ್ನ ಫ್ಯಾಮ್ಲಿನೂ ಕೂಡ ನನ್ನ ದುಡ್ಡಿಂದನೇ ನೋಡ್ಕೊತಿದ್ದೀನಿ. ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮಾತಿನ ಮೂಲಕ ಸಮಾಜದ ಕಣ್ಣು ತೆರೆಸುವ ವಿಜಯ ಒಂದೆಡೆ ಆದ್ರೆ, ಮತ್ತೊಂದು ಕಡೆ ತಮ್ಮ ಹೋರಾಟಗಳ ಮೂಲಕ ಗಾರ್ಮೆಂಟ್ಸ್ ಲೇಬರ್ಗಳಿಗೆ ನ್ಯಾಯ ದೊರಕಿಸಿಕೊಡುವ ಮತ್ತೊಬ್ಬ ಮಹಿಳೆಯೇ ರುಕ್ಮಿಣಿ. ಹೀಗೆ ಆಕ್ರೋಶದ ಕಿಚ್ಚು ಹಚ್ಚಿಕೊಂಡು ಕಾರ್ಮಿಕರ ನೋವು ಸಹಿಸದೆ ಮಹಿಳೆಯರನ್ನ ಹುರಿದುಂಬಿಸುತ್ತಿರುವವರೇ ರುಕ್ಮಿಣಿ. ಕಳೆದ 20 ವರ್ಷಗಳಿಂದ ಗಾರ್ಮೆಂಟ್ಸ್ ಕಾರ್ಮಿಕರ ಏಳಿಗೆಗಾಗಿ ದುಡಿತಾ ಇದ್ದಾರೆ. ಏನೇ ಅನ್ಯಾಯವಾದ್ರೂ ಮೊದಲು ಧ್ವನಿ ಎತ್ತುವುದೇ ಇವರು. ಕಾರ್ಮಿಕರಿಗೆ ಏನೇ ಸಮಸ್ಯೆ ಎದುರಾದ್ರೂ ಮೊದಲು ಇವರ ಬಳಿ ಬಂದು ತಮ್ಮ ಅಳುವನ್ನ ತೋಡಿಕೊಳ್ತಾರೆ. ಅಂದಾಗೆ ಇವರು ನಗರದಲ್ಲಿ ಗಾರ್ಮೆಂಟ್ಸ್ ಲೇಬರ್ ಯೂನಿಯನ್ ಅನ್ನ ಕಾರ್ಮಿಕರ ಹಿತಕ್ಕಾಗಿ ತೆರೆದು ಜನರಿಗಾಗಿ ದುಡಿಯುತ್ತಿದ್ದಾರೆ. 6 ರಾಷ್ಟ್ರಗಳಿಗೆ ಭೇಟಿ ಮಾಡಿ ಅಲ್ಲೂ ಗಾರ್ಮೆಂಟ್ಸ್ ಕಾರ್ಮಿಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಕುಟುಂಬದ ಹೊಣೆಯನ್ನು ಇವರೇ ಹೊತ್ತಿದ್ದಾರೆ. ಮಹಿಳೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಶೋಷಣೆಗಳ ವಿರುದ್ಧ ಏನಾದರೂ ಮಾಡಬೇಕು, ಯಾಕೆ ನಮಗೆ ಈ ಥರದ ಪರಿಸ್ಥಿತಿಗಳಿದೆ ಅಂತ ಯೋಚನೆ ಮಾಡ್ತಾ ಕಾನೂನುಗಳ ಮಾಹಿತಿಗಳನ್ನ ತಗೊಳ್ತಾ ಹೋರಾಟ ಮಾಡಿಕೊಂಡು ಸಂಘಟನೆನ ಸ್ಟಾರ್ಟ್ ಮಾಡ್ದು. ನಾನು ಏನು ಫೇಸ್ ಮಾಡಿದ್ದೀನಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಒಳಗಡೆ, ಅದು ಗಾರ್ಮೆಂಟ್ ಕಾರ್ಮಿಕರು ಫೇಸ್ ಮಾಡಬಾರ್ದು. ಅವ್ರ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕು, ಅವರಿಗೆ ಸಂಬಳ ಜಾಸ್ತಿ ಆಗಬೇಕು, ಮತ್ತು ಅವ್ರನ್ನ ಕಾರ್ಮಿಕರು ಅಂತ ಹೇಳಿ ಗುರುತಿಸ್ಬೇಕು. ಮತ್ತು ಅಲ್ಲಿ ಏನು ಪ್ರೊಡಕ್ಷನ್ ಒತ್ತಡ ಇದೆ, ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಾ ಇದೆ, ಮತ್ತು ಇದಕ್ಕಿದಂಗೆ ಕೆಲಸದಿಂದ ತೆಗಿತಾರೆ, ಅವ್ರು ಫಿ ಎಫ್ ಕಟ್ಟಲ್ಲ, ಬೋನಸ್ ಕೊಡಲ್ಲ, ಸರಿಯಾಗಿ ಸಂಬಳನ ಜಾಸ್ತಿ ಮಾಡಲ್ಲ. ಇದೆಲ್ಲವೂ ಸಮಸ್ಯೆಗಳು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಇದೆ. ಏನು ಪ್ರಿನ್ಸಿಪಲ್ ಎಂಪ್ಲಾಯಿ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ತಂದು ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನನಗೆ ತುಂಬ ಖುಷಿ ಆಗ್ತಿದೆ ಇದರಲ್ಲಿ ಕೆಲಸ ಮಾಡುವಾಗ. ಈ ಸಂಘಟನೆ ತುಂಬ ಇಂಪಾರ್ಟೆಂಟು ಅಂತ ಅನ್ನಿಸ್ತಾ ಇದೆ. ಸ್ವಾವಲಂಬಿ ಆಗಬೇಕಾದ್ರೆ ಕಾರ್ಮಿಕರು ಅವ್ರಿಗೆ ಸರಿಯಾದಂಥ ಸಂಬಳ ಸಿಗಬೇಕು, ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಅವರು
ಆರೋಗ್ಯವಾಗಿರಬೇಕು, ಆವಾಗ ಮಾತ್ರ ಸ್ವಾವಲಂಬಿ ಅಂತ ಹೇಳ್ಬೋದು. ತುಂಬ ಧೈರ್ಯ ಬಂದಿದೆ, ಮತ್ತು ಏನಾದ್ರೂ ಮಾಡಬೇಕು ಇಲ್ಲಿ ಅನ್ನೋವಂಥದ್ದು ಒಂದು ಬಂದಿದೆ. ನನಗೆ ನಾನು ತುಂಬ ಒಂದು ಸ್ಟ್ರಾಂಗ್ ಆಗಿದ್ದೀನಿ. ಸ್ಟ್ರಾಂಗ್ ಆಗಿ ಒಂದು ಫೇಸ್ ಮಾಡೋಕ್ಕೆ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ. ಎಲ್ಲ ಹಕ್ಕುಗಳು ನನಗೂ ಇದೆ, ಅದನ್ನು ಪ್ರಶ್ನೆ ಮಾಡಬೇಕು ಅನ್ನೋಂಥದ್ದು ನನಗೆ ಬಂದಿದೆ. ನಾನು ಇಂಡಿವಿಜುವಲ್ ಆಗಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನನಗೆ ಕಾನೂನು ಅರಿವಿದೆ. ಒಂದು ಮಹಿಳೆಯಾಗಿ ತುಂಬ ಒಂದು ಘನತೆಯಿಂದ ಬದುಕೋ ಅಂಥ ಹಕ್ಕು ನನಗೆ ಇದೆ. ಅದರಿಂದ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಒಟ್ನಲ್ಲಿ ಈ ಮಹಿಳೆಯರು ಸಮಾಜಕ್ಕಾಗಿ ತಮ್ಮ ಬದುಕನ್ನ ಮುಡುಪಾಗಿಟ್ಟಿದ್ದು ಮಹಿಳೆ ಎಷ್ಟು ಸ್ವಾವಲಂಬಿ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಇವರಿಗೆಲ್ಲ ನಮ್ಮದೊಂದು ಸಲಾಮ್.